ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ತಾತ ಹೇಳಿ ಏನು ಅಲ್ಲಿ ಮಲ್ಲಿನ ಊರಿಗೆ ಕರ್ಕೊಂಡು ಹೋಗ್ಬೇಕಾ? ಕ್ಷಮಿಸಿ, ನೀವು ಏನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಲ್ಲಿ, ಏನು ಹೇಳ್ತಾ ಇದ್ರು ಅವರು? ಅದು ಈ ಸಲ ಉಗಾದಿ ಹಬ್ಬ ನನಗೆ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ನನ್ನ ಮೊಮ್ಮಗಳನ್ನ ಅವಳ ಗಂಡನ್ನ ನಮ್ಮ ಊರಿಗೆ ಕಳಿಸ್ಕೊಡಿ ಹಬ್ಬಕ್ಕೆ ಅಂತ ಕರೆಯಕ್ಕೆ ಬಂದವ್ರೆ. ಓ ಹಾಗ, ನಿಮ್ಮ ಮೊಮ್ಮಗಳನ್ನ ಅವಳ ಗಂಡನ್ನ ನೀವು ಧಾರಾಳವಾಗಿ ಊರಿಗೆ ಕರ್ಕೊಂಡು ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಮಲ್ಲಿ, ಜಯದೇವ್ಗೆ ನಾನು ಹೇಳ್ದೆ ಅಂತೇಳು. ಅವ್ನು ಬಂದ್ಮೇಲೆ ನಾನು ನೋಡಕ್ಕೆ ಹೇಳೋ, ನಾನು ಒಂದ್ಸತಿ ಮಾತಾಡ್ತೇನೆ. ಸರಿ. ಅಂದ್ರೆ ಈ ಸಲ ಜಯದೇವ್ ಬ್ರೋಗೆ ಹಬ್ಬ ಹಳ್ಳಿಯಲ್ಲೇ ಅಂದಂಗಾಯ್ತು. ಅಲ್ಲ, ಹಳ್ಳಿಯಲ್ಲಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ಲ. ಆಕ್ಚುಲಿ ಜಯದೇವ್ ಬ್ರೋ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತಾನೆ. ಚಿಕ್ಕಕ್ಕೆ ಸಿಕ್ಕಿದ್ದ ಚಾನ್ಸು ಅಂತ ಹಬ್ಬ ಅಂತ ಹಣ್ಣಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕಿ ತೊಳೆದು ಒಣಗಾಕ್ಬಿಡಿ. ಏಯ್, ಏನು ಹೇಳ್ತಾ ಇದೆಯಾ? ತೊಳೆದು ಒಣಗಾಕ್ಬಿಡ್ಬೇಕಾ? ಅದೇ ಬಿಗ್ ಬ್ರೋ, ಚೆನ್ನಾಗಿ ಮಸಾಜ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೀನು ನಿನ್ನ ಕನ್ನಡನೋ ಆ ದೇವರೇ ಕಾಪಾಡ್ಬೇಕಮ್ಮ. ನೀವ್ ಯಾಕೆ ಕೈ ಮುಗಿತಾ ಇದ್ದೀರಾ? ಅದು ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ನೀವು ಒಪ್ಪಿಗೆ ಕೊಟ್ರಲ್ಲ, ಅದಕ್ಕೆ. ನೋಡಿ, ನೀವು ಕೈ ಮುಗಿಬಾರ್ದು, ದೊಡ್ಡವರು ಆಶೀರ್ವಾದ ಮಾಡಬೇಕು, ಆಯ್ತಾ? ನಾನು ಹೋಗಿ ಬಿಟ್ಟು ಬರ್ತೀನಿ, ಬನ್ನಿ. ಗೌತಮ್ ಅವ್ರೆ, ನೀವ್ ಯಾಕೆ ಕೆಳಗೆ ಬರಕ್ ಹೋದ್ರಿ? ನಿಮಗೆ ಮೈ ಹುಷಾರಿಲ್ಲ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ನಡೀರಿ, ರೆಸ್ಟ್ ಮಾಡಿ. ಬಿಗ್ ಬ್ರೋ, ನಿಂಗೆ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಕೇರ್ ತಗೋಬೇಕು ತಾನೆ. ಅದಕ್ಕೆ ಫಸ್ಟ್ ಅಣ್ಣನ ಕರ್ಕೊಂಡೋಗಿ. ಅವನು ನಾವು ಯಾರು ಹೇಳಿದ್ರು ಕೇಳೋದ, ನೀವ್ ಹೇಳಿದ್ರೆ ಮಾತ್ರ ಕೇಳೋದು. ನೀವಂತರ ಅವನಿಗೆ ರಿಂಗ್ ಮಾಸ್ಟರ್ ಇದ್ದಂಗೆ. ಲೇ, ನಿನ್ನೆ ಮೊನ್ನೆ ಹುಡ್ತವನು, ನನ್ನ ಬಗ್ಗೆನೇ ಕಮೆಂಟ್ ಮಾಡ್ತೀಯಾ? ಹೋಗ ಸುಮ್ಮನೆ. ಸರಿ ಬ್ರೋ, ಐಲ್ ಗೋ, ಯು ಗೈಸ್ ಕ್ಯಾರಿ ಆನ್. ಬೈ ಬಾಯ್. ಹೌದು, ಇಷ್ಟೋ ತನಕ ನೀವು ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿದ್ರೆ? ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೆಗ? ಹಾ. ಯಾಕೆ, ಏನ್ ಸಮಾಚಾರ ದಿಢೀರಂತ? ಹಾಗೆ ಸುಮ್ಮನೆ ಹೋಗಿದ್ದೆ. ತವ್ರ ಮನೆಗೆ ಹೋಗೋ ಕಾರಣ ಬೇಕಾ? ಕಾರಣ ಅಂತಲ್ಲ, ಅತ್ತೆ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆಕ್ಚುಲಿ ನಾನು ಹೇಳೋದು ಮರ್ತ್ಬಿಟ್ಟೆ, ನಿನ್ನೆ ಅಪ್ಪ ಕಾಲ್ ಮಾಡಿದ್ರು ಹಬ್ಬಕ್ಕೆ ಮನೆಗೆ ಬನ್ನಿ ಅಂತ ಕರೆಯಕ್ಕೆ. ಅತ್ತೆಗೆ ಮೈ ಹುಷಾರಿಲ್ಲ, ನಾವು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಹೇಗೂ ಹಬ್ಬಕ್ಕೆ ಹೋಗ್ತಿಲ್ವಲ್ಲ, ಅದಕ್ಕೆ ಇವತ್ತು ಹೋಗಿ ಬಂದೆ. ಯಾಕಂದ್ರೆ ನೇರವಾಗಿ ಹೋಗದೆ ಇದ್ರೆ ಎಷ್ಟೊಂದು ವಿಷಯಗಳು ಕಣ್ಣಿಗೆ ಕಾಣಲ್ವಲ್ಲ. ಅಂದ್ರೆ ಫೋನಲ್ಲಿ ಮಾತಾಡಿದ್ರೆ ಕಿವಿಗೆ ಮಾತ್ರ ಕೆಲಸ ಇರುತ್ತೆ, ಕಣ್ಣಿಂದ ನೋಡೋಕ್ಕಾಗಲ್ಲ. ಐ ಮೀನ್ ವಿಡಿಯೋ ಕಾಲ್ ಮಾಡ್ಬೋದು, ಆದರೂ ನೇರವಾಗಿ ಮೀಟ್ ಮಾಡ್ದಂಗೆ ಆಗಲ್ವಲ್ಲ, ಅದಕ್ಕೆ ಹೋಗಿ ಬಂದೆ. ಅವ್ರು ನೋಡ್ದಾಗೂ ಆಯ್ತು, ಮಾತಾಡ್ದಾಗೂ ಆಯ್ತು. ನಾನು ಏನಕ್ಕೆ ಹೋಗಿದ್ದೆ ಅನ್ನೋದು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಗೊತ್ತಮ್ಮವ್ರೆ. ದೊಡ್ಡ ಯುದ್ಧನ ಗೆದ್ದು ಬಂದಿರೋ ಫೀಲ್ ಇದೆ ನನಗೆ. ಬನ್ನಿ, ರೆಸ್ಟ್ ಮಾಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳೆಯ ಮೇಲೆ ಹೇಳೆಯ ಮೇಲೆ ನನಗೆ ದುಡ್ಡು ಕೊಡಕ್ ಬರ್ತಿದ್ಯಾ? ತಪ್ಪು ತಿಳ್ಕೊಬೇಡಿ, ಅದು ಇಷ್ಟು ಜನ ಊಟ ಮಾಡಿದ್ವಲ್ಲ, ಪಾಪ ನಿಮಗೂ ಕಷ್ಟ ಇರುತ್ತೆ. ಬಿಲ್ ಅನ್ಕೊಳ್ಳಿ. ಕಡಿಮೆ ಏನಿಲ್ಲ, ಜಾಸ್ತಿ ಇತ್ತು, ಬೇಕಿದ್ರೆ ಎಣಿಸ್ಕಣಿ. ವಾ, ಕಮ್ಮಿ ಇಲ್ವೋ? ಜಾಸ್ತಿ ಆಯ್ತು ಅಂದ್ರೆ ದಣಿ. ಅಬ್ಬಾ 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 ಅಬ್ಬಾ, ಎಂತ ಉದಾರ ಮನ್ಸು ನಿಮ್ದು. ಹೇ ಪ್ಯಾಟೆ ಮಂದಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಉದಾರ ಮನ್ಸಿರೋದು ನಿಮ್ಗಳಿಗಲ್ಲ, ನಮ್ಮಂತ ರೈತರಿಗೆ. ಬೆಳೆ ಬೆಳೆದಿದ್ಯೋ, ಮಳೆ ಬಿದ್ದಿದ್ಯೋ, ಇದ್ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ದೆ ಎಷ್ಟೇ ನಷ್ಟ ಆದ್ರೂ ಭೂಮಿ ತಾಯಿ ಹೆಸರು ಹೇಳ್ಕೊಂಡು ಮತ್ತೆ ಮತ್ತೆ ಕಷ್ಟಪಟ್ಟು ಬೆಳೆ ಬೆಳೀತಾರಲ್ಲ, ಅಂತ ರೈತರುಗಳು ಉದಾರಿಗಳು. ನೀವುಗಳಲ್ಲ. ನೀವು ಹೇಳೋದೆಲ್ಲ ಸರಿಯಾಗಿದೆ ಸ್ವಾಮಿ, ಆದರೆ
ಯಾಕೆ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬ ರೈತನಿಗೆ ದುಡ್ಡು ಕೊಡೋಷ್ಟು ದೊಡ್ಡವರ ನೀವೆಲ್ಲ? ಎಷ್ಟು ಕೋಟಿಗೆ ಬಾಳ್ತೀರಾ? 1-2 ಕೋಟಿ, 5 ಕೋಟಿ, 10 ಕೋಟಿ, 100? ಆದ್ರೆ ರೈತ ಜಗತ್ತಲ್ಲಿರೋ 800 ಕೋಟಿ ಜನಕ್ಕೆ ಅನ್ನ ಕೊಟ್ಟು ಸಾಕ್ತಾ ಇದ್ದಾನೆ. ಇವಾಗ ಹೇಳು, ರೈತನಿಗೆ ಸಾಲ ಕೊಡೋಷ್ಟು ಬೆಳೆದು ಬಿಟ್ಟಿದ್ದೀರಾ ನೀವೆಲ್ಲ? ಕೋಪ ಮಾಡ್ಕೋಬೇಡಪ್ಪ, ನನ್ನ ಮಗ ಏನೋ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಪ್ರೀತಿಯಿಂದ? ಸ್ವಾಮಿ, ನೀವು ಪ್ರೀತಿಯಿಂದ ಕೊಡೋದಾದ್ರೆ ದುಡ್ಡು ಕೊಡಬೇಡಿ, ಮತ್ತೆ ಅಕ್ಕಿ ಕೊಡಿ. ನೀವೆಲ್ಲ ಸೇರಿ ಊಟ ಮಾಡಿದ್ದು ಸುಮಾರು 1.5 kg ಅಕ್ಕಿ ಆಗಿದೆ, ಅದನ್ನು ತಂದು ಕೊಡಿ. ಅಷ್ಟೇನಾ? ನಿಮ್ಮೂರಲ್ಲಿ ಅಂಗಡಿ ಎಲ್ಲಿದೆ ಅಂತ ಹೇಳಿ, ಬೆಳಗ್ಗೆ ತೆಗೆದು ಕೂಡಲೇ ತಂದು ಕೊಟ್ಬಿಟ್ಟು ಹೋಗ್ತೀವಿ. ನೀವು ಅಂಗಡಿಯಿಂದ ತಂದು ಕೊಡೋದು ಬೇಡ, ಮತ್ತೆ ನೀವೇ ಬೆಳೆದು ಕೊಡಬೇಕು. ಅಲ್ಲ ಸ್ವಾಮಿ, ತಮಾಷೆ ಮಾಡ್ತಾ ಇದ್ದೀರಾ? 1.5 kg ಅಕ್ಕಿನ ನಾವು ಬೆಳೆಯೋಕ್ಕಾಗತ್ತಾ? ಅದು ಅಲ್ಲದೆ ನಾವು ಹಬ್ಬಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಬೆಳಿಬೇಕು ಅಂದ್ರೆ ಬೆಳೆಯೋವರೆಗೂ ಕಾಯ್ಬೇಕು ಅಂತೇನಿಲ್ಲ, ಅದಕ್ಕೆ ಅಡಿಪಾಯ ಹಾಕಿ ಹೋದ್ರೆ ಸಾಕು. ಅಲ್ಲಿವರೆಗೂ ನೀವು ಯಾರು ಕದ್ಲಂಗಿಲ್ಲ, ಕದ್ಲಕ್ಕೂ ಬಿಡಲ್ಲ. ಅಲ್ಲಪ್ಪ, ಹೀಗೆ ಇದ್ದಕ್ಕಿದ್ದಾಗ ಹೇಳ್ಬಿಟ್ರೆ ಹಾಗೆ? ಇದ್ದಕ್ಕಿದ್ದಂಗೆ ಹೇಳ್ತಿಲ್ಲ ಸ್ವಾಮಿ, ನೀವು ದುಡ್ಡು ಕೊಡಕ್ ಬಂದಿದ್ದಕ್ಕೆ ಹೇಳ್ತಿರೋದು. ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಮನೆ ಕಳಿ, ಅಸ್ಲಿ ಕೆಲಸ ನಾಳೆ ಶುರು ಆಯ್ತದೆ. ಸ್ವಾಮಿ, ಸ್ವಾಮಿ, ಅಯ್ಯ ಅಯ್ಯ, ಅಸಲಿ ಕೆಲಸನ ಏನ್ ಭಗವಂತ ಇದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ಹುಷಾರಾಗಿ ಹೋಗಿ ಬನ್ನಿ. ಮನೇಲಿ ಏನಾದ್ರೂ ವಿಶೇಷ ಇದ್ರನೇ ಬರ್ಬೇಕು ಅಂತೇನಿಲ್ಲ, ಬಿಡು ಸಿಕ್ಕಾಗ್ಲೆಲ್ಲ ಬರ್ತಾ ಇರಿ. ಜಾನುನು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ರೆ ನಮಗೂ ಖುಷಿ ಆಗತ್ತೆ. ಖಂಡಿತ ಬರ್ತೀವಿ ಅತ್ತೆ. ಈಗ ನನಗೆ ಅಂತಿರೋರು ನೀವುಗಳೇ ಅಲ್ವಾ, ಬರ್ದಿರಕ್ಕಾಗತ್ತಾ? ಈಗ ಅರ್ಜೆಂಟಾಗಿ ಹೊರಟಿರೋದಕ್ಕೆ ಕ್ಷಮೆ ಇರಲಿ. ಅಯ್ಯಯ್ಯೋ, ಪರವಾಗಿಲ್ಲ ಅಳಿಯಂದ್ರೆ, ನಮಗೂ ಅರ್ಥ ಆಗತ್ತೆ. ಜಾನು, ಹುಷಾರಾಗಿ ಹೋಗ್ಬಾ. ಸರಿ ಅಕ್ಕ. ಭಾವನಾ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಇರುವಾಗ ಅವಳು ಹುಷಾರಾಗೇ ಇರ್ತಾಳೆ. ಭಾವನಾ, ಜಾನು, ಮುಂದಿನ ಸಲ ಬರೋವಾಗ ಪೂರ್ತಿ ಬಿಡುವು ಮಾಡ್ಕೊಂಡೇ ಬಾ. ಹೀಗೆ ಬಂದು ಹೀಗೆಲ್ಲ ಅರ್ಧಕ್ಕೆ ಹೋದ್ರೆ ನಂಗೆ ತುಂಬ ಕೋಪ ಬರುತ್ತೆ ಆಮೇಲೆ. ಅದಕ್ಕೆ ಮುಂದಿನ ಸತಿ ಹೀಗಾಗಲ್ಲ, ಫ್ರೀ ಮಾಡಿಕೊಂಡು ನೀವೇ ಹೋಗು ಅನ್ನೋವರೆಗೂ ಇಲ್ಲೇ ಇರ್ತೀನಿ. ನಾನು ಯಾಕೆ ಹಾಗೆ ಹೇಳ್ತೀನಿ ಜಾನು, ಈ ಮನೆ ಮಗಳು ನೀನು, ನಿನ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಹೋಗು. ಹುಷಾರು. ಜಾನು, ಬಾಮ್ಮ. ಬರ್ತೀನಿಮ್ಮ. ಹುಷಾರಾಗಿ ಹೋಗ್ಬಿಟ್ ಬಾ. ಅವ್ರು ಹೊರಟು. ಅಣ್ಣ, ವೆಂಕಿ, ಅಯ್ಯಯ್ಯ, ಇವನಿಗೇನಾಯ್ತು? ಇದ್ಯಾಕೆ ಈ ರೀತಿ ಓಡ್ತಿದ್ದಾನೆ? ಅದು ಜಾನುನ ಕಂಡ್ರೆ ಅವನಿಗೆ ತುಂಬಾ ಇಷ್ಟ ಅಲ್ವಾ? ಅವಳ ಮನೇಲಿ ಇರ್ತಾಳೆ ಅಂತ ಏನೋ ತಗೊಂಡ್ ಬಂದಿರ್ತಾನೆ, ಅದನ್ನ ಕೊಟ್ಟು ಬರಕ್ ಹೋಗ್ತಿದ್ದಾನೆ. ವೆಂಕಿ ಅಣ್ಣ ಇಲ್ಲಾಕ್ ಬಂದ ಇವನು? ಬಾ ಬಾರೋ. ಯಾಕೋ ವೆಂಕಿ ಅಣ್ಣ ಹೀಗೆ ಓಡ್ಕೊಂಡ್ ಬಂದೆ? ಏನಿದು?
ನೋಡಿ, ನಂಗೆ ಇಷ್ಟ ಅಂತ ಅಣ್ಣ ಗಿಣ್ ತಗೊಂಡ್ಬಂದಿದ್ದಾನೆ. ಯಾವಾಗಲೂ ಹೀಗೆ ಎಲ್ಲಿ ಕಾಣಿಸಿದ್ರು ತಗೊಂಡ್ ಬರ್ತಿದ್ದ. ಥ್ಯಾಂಕ್ಸ್ ಕಣೋ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ಲ ಲಗ್ನ ಪತ್ರಿಕೆ? ದಣ್ಯಾರ, ನಮ್ಮ ಹೊಲದಾಗ ಕಲ್ಯಾಣ ಒಬ್ಬ ಕೆಲಸ ಮಾಡ್ತಿದ್ರಿ. ಬಹುಶಃ ನೀವು ಮರ್ತಿರ್ಬೇಕು. ನಿನ್ನೆ ಅವ್ರ ಮಗಳ ಮದುವೆ ಸೆಟ್ ಆಗೈತ್ರಿ. ಹಳೆಯ ಬೆಂಗಳೂರಿನಾಗ ಕೆಲಸ ಮಾಡ್ತಾನ್ರಿ, ಇಂಜಿನಿಯರ್. ತಿಂಗಳಿಗೆ 70,000 ಪಗಾರ ಎಣಿಸ್ತಾನೆ. ಆ ಕಲ್ಯಾಣ ಬಂದು ಮದುವೆ ಕಾರ್ಡ್ ಕೊಟ್ಟೋಗ್ಯಾನ ನೋಡ್ರಿ. ಯವ್ವ, ನಮ್ಮ ತೋಟದಲ್ಲಿ ಕೆಲಸ ಮಾಡೋನ್ ಮಗಳಿಗೆ ಎಂತ ಗಂಡು ಸಿಕ್ಕೊಂಡು ನೋಡವ. ನಮ್ಮ ಮನೆ ಬರೋನು ಅದೇ. ಹೌದ್ಕಂಡ್ಲ, ಗಿಣಿನ ಸಂದಾಗ ಸಾಕ್ ಮಡಗಿದ್ರೆ ಗಿಡ್ಗ ಬಂದು ಎತ್ಕೊಂಡು ಹೋಯ್ತಂತೆ. ಹಂಗಾಯ್ತು ನಮ್ಮ ಕತೆ. ಏನ್ ಮಾಡಕ್ಕಾದವ? ಅದಕ್ಕೆ ಅಂತಾನೆ ಕಾತ್ಕೊಂಡಿರ್ತವೆ ಇಂಥ ರಾಣ ಹದ್ದುಗಳು. ನೋಡಿ, ಇಷ್ಟು ದಿನ ನೀವು ನಿಮ್ಮ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ರಿ, ನಾನು ಸುಮ್ಮನೆ ಇದ್ದೆ. ಯಾಕೆಂದ್ರೆ ನನ್ನ ಪರಿಸ್ಥಿತಿನೂ ಹಾಗಿತ್ತು. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ನಾನು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಸ್ಟಾರ್ಟಪ್ ಶುರು ಆಗುತ್ತೆ. ಹೌದು ಅಪ್ಪ, ನನ್ನ ಗಂಡ ಹರೀಶ್ ಏನು ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ಆಗ ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ. ನೋಡ್ತಾ ಇರಿ. ಪ್ರಪಂಚನೇ ಹೀಗೆ. ಗೆಲ್ತೀವಿ ಅಂದರೆ ಕ್ಯಾರೆ ಅನ್ನಲ್ಲ, ಗೆದ್ದ ಮೇಲೆ ತಲೆಗೊಂದು ಮಾತಾಡುತ್ತೆ. ಸಿಂಚು, ಅಳಿಯಂದ್ರೆ ಕರ್ಕೊಂಡು ಒಳಗೋಗು. ನೀವು ಒಳಗೋಗಿ ಹೋಗಪ್ಪ. ನೋಡ್ದಿಯನ್ಲ ಮಗ, ಶುರು ಮಾಡಕ್ ಮುಂಚೆನೆ ಹಿಂಗೆ, ಇನ್ ಶುರು ಮಾಡಿದ್ಮೇಲೆ ಇನ್ನೆಂಗೋ. ಬಡ್ಡಿ ಆಯ್ದ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಒಟ್ಟಿನಲ್ಲಿ ನಮ್ಮ ಮಗಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಣವ. ಆಟೆಯ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ಅವ್ವ, ಅಕ್ಕ, ಅವ್ವ ಎಲ್ಲಿ? ಅವ್ವ ಮತ್ತೆ ಅಪ್ಪ ಟೇಷನ್ಗೆ ಹೋಗೋವ್ರೆ. ಅವ್ವ ಹೊರಡ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡಿದ್ಲಾ? ಮೊದಲೇ ನಮ್ಮ ಅತ್ತೆನ ಜೈಲಿಗೆ ಹಾಕ್ಸಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ವ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿರ್ತಾಳೋ ಏನೋ. ಅಕ್ಕ, ಯಾರಿಗಾದ್ರೂ ಕಾಯ್ತಾ ಇದೆಯಾ? ಯಾರು? ಹಲೋ. ಹಲೋ ಮೇಡಮ್, ಎಲ್ಲಿದ್ದೀರಾ? ಹಾಂ, ಇಲ್ಲಿ ಪುಟ್ಟಕ್ಕ ಮೆಸ್ ಅಂತ ಇದೆ. ಹಂಗೆ ಬನ್ನಿ ಒಳಿಕೆ. ಹಾಂ. ಯಾರಕ್ಕ ಬರ್ತಿರೋದು? ನಮಸ್ಕಾರ ಮೇಡಮ್. ನಮಸ್ತೆ. ಬನ್ನಿ ಬನ್ನಿ ಒಳಿಕೆ. ಮನೆ ಹುಡ್ಕಕ್ಕೆ ಕಷ್ಟ ಆಯ್ತ್ರಾ? ಇಲ್ಲ, ಹಾಗೇನಿಲ್ಲ. ಇವ್ರು ಯಾರಕ್ಕ? ನಾನು ಅಡ್ವೊಕೇಟ್ ಸುಷ್ಮಾ. ನಾನು ವಕೀಲರು ನೋಡ್ಬೇಕಾದ್ರೆ
ಫೋನ್ನಾಗೆ ನಿಮ್ಮ ನಂಬರ್ ಸಿಕ್ತು, ಅದಕ್ಕೆ ಫೋನ್ ನಂಬರ್ ತಗೊಂಡು ನಿಮ್ಗೆ ಇಲ್ಲಿಗೆ ಬರೋಕ್ಕೆ ಹೇಳ್ದೆ. ನೀವು ಇಲ್ಲಿ ಗಂಟ ಬಂದಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್. ಇವ್ರನ್ನ ಯಾಕೆ ಕರ್ಸಿದ್ಯಾ? ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ. ಏನು ಡಿವೋರ್ಸ್ ಕೇಸಾ? ಅಕ್ಕ ಇದೆಲ್ಲ ಅವ್ವಂಗೆ ಗೊತ್ತಾ? ಮೇಡಮ್ ನೀವು ಕುಂತ್ಕೊಳ್ಳಿ. ಅಕ್ಕ ಏನು ಮಾಡ್ತಿದ್ಯಾ ನೀನು? ಸ್ನೇಹ, ನಾನು ಇಂಥವ ಆಮ್ಯಾಕೆ ಮಾತಾಡ್ತೀನಿ, ನೀನು ಆಗಿ. ಅಕ್ಕ ನೀನು ತುಂಬ ಆತರ ಪಡ್ತಿದ್ಯಾ ಅನಿಸ್ತಿದೆ. ನಾನು ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಆದರೂ ಇನ್ನೊಂದ್ಸಲ ಯೋಚನೆ ಮಾಡಕ್ಕ. ಅವ್ವಂಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ನೀನು ನಿಮ್ಮ ಅತ್ತೆ ಮ್ಯಾಕೆ ದೂರ ಕೊಟ್ಟು ಟೇಸ್ಟನ್ನು ಕರ್ಕೊಂಡೋಗಿ ಕೂರಿಸ್ದೆ. ಅದನ್ನ ನೀನು ಯೋಚನೆ ಮಾಡಿನೇ ಮಾಡ್ದ ಅಥವಾ ಅವನ್ನ ಕೇಳ್ಬಿಟ್ಟು ಮಾಡ್ದ? ನಿನ್ನ ನಿರ್ಧಾರ ನಿನ್ಗೆ ಹೆಂಗೆ ಮುಖ್ಯನೋ ಹಾಗೆ ನನ್ನ ನಿರ್ಧಾರನೂ ನನಗೆ ಮುಖ್ಯ. ಈಗ ಇವ್ರಿಗೆ ಟೀ ಕಾಯಿಸ್ಕೊಡ್ತೀಯಾ ಇಲ್ಲ ನಾನೇ ಹೋಗಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ, ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ನಾನು ಯಾರು? ನೀನಾ? ಇನ್ಸ್ಪೆಕ್ಟರ್ ಸತ್ಯ. ಅಲ್ಲ ಸದ್ಯಕ್ಕೆ ನನ್ನ ಸೊಸೆ. ಕೂತ್ಕೋ. ಆದ್ರೆ ಅತ್ತೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನದು ಕಂಡೀಷನ್ನು? ಒಂದೇ ಒಂದು ಪೆಗ್ ಅಂತೆ. ಒಂದು ಪೆಗ್ ತಗೊಂಡ್ರೆ ಅದು ಎಲ್ಲಮ್ಮ ಕಿಕ್ ಬರುತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಒಪ್ಕೊಂಡು ಬಂದಾಗಿದೆ. ಎಂಥ ಕೆಲಸ ಮಾಡಿಬಿಟ್ಟಿ ಅಮ್ಮ. ನಿಮ್ಮ ಅತ್ತೇನೋ ಒಂದು ಪೆಗ್ ಮೇಲೆ ಒಂದು ಡ್ರಾಪ್ ಹಾಕೊಳ್ಳೋದಕ್ಕೂ ಬಿಡೋದಿಲ್ಲ. ಏನು ಮಾಡೋದು? ಪಾಲಿಗೆ ಬಂದದ್ದೇ ಪಂಚಾಮೃತ. ಚೇರ್ಸ್ ಅಮ್ಮ ಸತ್ಯ. ಈ ಪೆಗ್ಗು ನಿನ್ನ ಕೆಲಸಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸತ್ಯ, ನನಗೆ ನಿನ್ನ ಕಂಡ್ರೆ ಎಷ್ಟು ಹೆಮ್ಮೆ ಗೊತ್ತಾ? ಮನೆ ಕೆಲಸನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೆ. ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆ ಕೆಲಸ ಮಾಡ್ತಿದ್ಯ. ನಾನಂತೂ ಎಲ್ಲಿಗೆ ಹೋದ್ರೂ ನಿನ್ನ ಮಾವ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ರಾಯ್ರೆ, ಇವತ್ತು ನಾನು ಏನಾಗಿದ್ದೀನೋ ಅದೆಲ್ಲ ಈ ಮನೆಯಿಂದ, ಈ ಮನೆ ಸೊಸೆ ಅನ್ನೋ ಕಾರಣದಿಂದ. ನೀವ್ ನೋಡಿದ್ರೆ ನಾನೇ ಏನೋ ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ. ನಿನ್ನಲ್ಲಿ ಆ ತಾಕತ್ತಿತ್ತು ಕಣಮ್ಮ. ಇಲ್ಲದೆ ಹೋದ್ರೆ ಯಾರು ಆ ಸಾಧನೆ ಮಾಡಕ್ ಆಗ್ತಾನೆ ಇರಲಿಲ್ಲ. ಆದ್ರೆ ಒಂದು ಮಾತನ್ನ ನೆನಪಲ್ಲಿಟ್ಕೊ, ಈ ಫೀಲ್ಡಲ್ಲಿ ಅಪಾಯ ನೆರಳಿನ ಥರ ಯಾವತ್ತೂ ಹಿಂಬಾಲಿಸ್ತಾನೆ ಇರುತ್ತೆ. ಅದರ ಬಗ್ಗೆ ಬಹಳ ಜಾಗೃತೆಯಿಂದ ಇರಬೇಕಣಮ್ಮ. ಅದರಲ್ಲೂ ಈ ದೊಡ್ಡವ್ರ ಕೇಸ್ ಬಂದಾಗಂತೂ ಎಷ್ಟು ಹುಷಾರಾಗಿದ್ರೂ ಸಾಲದು. ಎಲ್ರೂ ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀರಾ, ಆಶೀರ್ವಾದ ಮಾಡ್ತೀರಾ. ಹೀಗಿರುವಾಗ ನನಗೇನಾಗುತ್ತೆ ರಾಯ್ರೆ? ಇದೇ ನೋಡು ನಾನು ಬೇಡ ಅಂತ ಹೇಳೋದು. ಗುರು ಹಿರಿಯರ ಆಶೀರ್ವಾದ, ದೈವಾನುಗ್ರಹದ ಜೊತೆಗೆ ಸ್ವಪ್ರಯತ್ನನೂ ಇರಬೇಕಮ್ಮ. ಆಗಲೇ ಒಂದಕ್ಕೊಂದು ಕೂಡು ಬರೋದು. ಆಗ್ಲಿ ರಾಯ್ರೆ, ಹುಷಾರಾಗಿತ್ತು. ರಾಯ್ರೆ, ಇನ್ನೊಂದೇ ಒಂದು. ನಾನು ಹೋಮ್ ಮಿನಿಸ್ಟರ್ಗೆ ಮಾತು ಕೊಟ್ಟಿದ್ದೀನಿ. ಹೌದಾ? ಆಯ್ತು, ಏನ್ ಮಾಡಕ್ಕಾಗುತ್ತೆ. ಸರಿ ಅಮ್ಮ, ಹೋಗೋ. ಸತ್ಯ, ಆದ್ರೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ ರಾಯ್ರೆ. ನಮ್ಮ ಮನೆಗೆ ಎಂಥ ಸೊಸೆ ಬರ್ತಾಳೋ ಅಂತ ಅನ್ಕೊಂಡಿದ್ದೆ. ನಮ್ಮ ಸೀತನ ಪ್ರತಿರೂಪನೇ ಆ ದೇವ್ರ ಈ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ನಂತರ ಈ ಮನೇನ ನೀನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ಬೇಕು.
ನಡ್ಸ್ಕೊಂಡು ಹೋಗ್ತೀಯಾ? ಸೀತಾ ಜಾಗನ ತುಂಬ್ತೀಯ ಅಲ್ವಾ ಮಗಳೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವರನ್ ತಂದೆ ತಾಯಿಯಲ್ಲಿ ಕರೀರಿ ಅವ್ರನ್ನ. ಪುರೋಹಿತರೆ, ಅಶೋಕನಿಗೆ ತಂದೆ ತಾಯಿ ಎಲ್ಲ ನಾವೇ. ನಮ್ಮ ಭಾರ್ಗವಿ ವಿಶ್ವ ಅವನಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಕೊಡ್ತಾರೆ. ಕರ್ಮ ಅಂದ್ರೆ ಇದೆ ನೋಡಬಾರ್ದು. ಅಲ್ಲ ಪಾಪ, ಇಷ್ಟು ವರ್ಷ ಅಶೋಕನ್ನ ಅನಾಥ ಬಡವ ಅಂತ ಸಿಕ್ಕಿದಾಗೆಲ್ಲ ಆಡ್ಕೊಂಡೆ. ರಾಮನಿಂದ ಅವನ್ನ ದೂರ ಮಾಡಬೇಕು ಅಂತ ಏನೆಲ್ಲ ಫೋಕಸ್ ಮಾಡಿದೆ. ಆದ್ರೆ ಈಗ ನೀನೇ ಒಂದು ತಾಯಿಯಾಗಿ ಅವನು ಮದುವೆ ಮಾಡಿಸೋ ಗತಿ ಬಂದಿತ್ತು. ಐ ಲೈಕ್ ದಿಸ್. ಮಾವಯ್ಯ, ಪ್ರತಿಯೊಂದು ಒಳ್ಳೆ ಕಾರ್ಯನೂ ನಾವೇ ಮುಂದೆ ನಿಂತು ಮಾಡಿದ್ರೆ ಹೇಗೆ? ಅಶೋಕನ್ ಮದುವೆ ಸಂಭ್ರಮ ನಮ್ಮೆಲ್ರಿಗೂ ಇದೆ. ಆದರೆ ಆ ಅರ್ಹತೆ ಇರೋದು ನಮ್ಮ ಸಾಧನನ್ಗೆ. ಅಶೋಕ ಮನೆಗೆ ಬಂದಾಗಲೆಲ್ಲ ಮಗನ ಥರ ನೋಡ್ಕೊಂಡಿದ್ದಾಳೆ. ಹಾಗಾಗಿ ಈ ಮದುವೆನ ಸಾಧನ ಸತ್ಯ ಇಬ್ಬರೂ ನಿಂತು ಮಾಡಲಿ. ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರತೆನೂ ಹೀಗಾದರೂ ನೀಗುತ್ತೆ. ಹಾಗೆ ಆಗಲಿ ಬಿಡಮ್ಮ, ಹಾಗೆ ಆಗಲಿ. ನಮ್ಮ ಅಶೋಕನ್ ಮದುವೆನ ನಾನು ತುಂಬ ಖುಷಿಯಾಗಿ ಮುಂದೆ ನಿಂತು ಮಾಡಿಸ್ಕೊಡ್ತೀನಪ್ಪ. ನನಗೆ ರಾಮ ಬೇರೆ ಅಲ್ಲ, ಅಶೋಕ ಬೇರೆ ಅಲ್ಲ. ನಂದೊಂದು ಮಾತು, ನನ್ನ ಮಗಳು ಪ್ರಿಯನ್ನ ಶಾಂತಮ್ಮ ಮತ್ತು ಮೂರ್ತಿಯವರು ಧಾರೆ ಎರ್ಕೊಡ್ಬೇಕು ಅಂತ ನನ್ನ ಆಸೆ. ಅಯ್ಯೋ, ಅದಕ್ಕಿಂತ ಸಂತೋಷ ಇನ್ನೇನಿದೆ. ಪ್ರಿಯಾನೂ ನಮಗೆ ಮಗಳ ಹಾಗೇನೆ. ಖಂಡಿತ ದಾರೆ ಎರ್ಕೊಡ್ತೀವಮ್ಮ. ವದನ್ ಕರ್ಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಶೋಕ, ಅಷ್ಟು ಈಸಿಯಾಗಿ ಬಗ್ಬೇಡಪ್ಪ. ಜೀವನ ಪೂರ್ತಿ ಬಗ್ತಾ ಇರ್ಬೇಕಾಗತ್ತೆ.
ಒಳ್ಳೆ ಏಮಮ್ಮನಿಗೆ ಒಳ್ಳೆ ಬೋಲ ರಕ್ಷಣೆ ಮುಂದೆ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಯಾರದು? ಇದು ಪ್ರಶಾಂತ್ ಅವರಮ್ಮ. ಇಲ್ಲಿ ನನ್ನ ರೂಮಲ್ಲಿ ಇಟ್ಬಿಡು, ನಾನು ಆಮೇಲೆ ಬಂದು ತೊಗೊತೀನಿ. ಸರಿ ಅಣ್ಣ. ಪ್ರಶಾಂತ್, ನೀವು ಹೊರಟಿರಿ, ನಾನು ಕಾಲ್ ಮಾಡ್ತೀನಿ. ಸರಿ ಸರ್, ಗುಡ್ ನೈಟ್. ಗುಡ್ ನೈಟ್. ಕಿರಿಕ್ ಸುಬ್ಬು, ಇದೇನಿದು? ಮೇಡಮ್ ವಾಯ್ಸ್ ಕೇಳ್ದಂಗೆ ಆಯ್ತಲ್ಲ. ಮೇಡಮ್ ಮೇಡಮ್, ಅಯ್ಯೋ ನಂದೇ ಭ್ರಮೆ ಇರಬೇಕು. ಏ ಗಬ್ಬು ಸುಬ್ಬು, ಅಯ್ಯೋ ಮೇಡಮ್, ನೀವು ಇಲ್ಲಿ ಯಾವಾಗ ಬಂದ್ರಿ? ಇಷ್ಟೊತ್ತಾಯ್ತು ಬಂದು, ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ? ಇಷ್ಟೊತ್ತಾಯ್ತು ಮೇಡಮ್ ಬಂದು. ಮಾತಾಡಿ ಮೇಡಮ್. ಮಾತಾಡೋದಕ್ಕೆ ನೀನ್ ಎಲ್ಲೋ ಬಿಡ್ತಿದ್ಯಾ? ಒಂದೇ ಸಮ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದೆಯಲ್ಲ. ನನ್ನ ಎಕ್ಸಾಮ್ ಪೇಪರ್ ಅಲ್ಲೂ ಇಷ್ಟೊಂದು ಕ್ವೆಶ್ಚನ್ಸ್ ಇರಲ್ಲ. ಇವಾಗ ನಾನ್ ಮಾತಾಡ್ತೀನಿ, ನೀನ್ ಕೇಳಿಸ್ಕೋಬೇಕು. ನಾನು ಇಲ್ಲಿ ಬಂದಿರೋದು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಕ್ಕೆ. ಅಯ್ಯೋ, ಅದನ್ನ ಫೋನಲ್ಲೇ ಹೇಳಿದ್ರೆ ಆಗಿರತ್ತಲ್ಲ, ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ನಾನು ಫೋನ್ ಮಾಡ್ತೀನಿ ಅಂತ ನೀನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಲ್ಲ, ಹಿಂಗ್ ಮಾಡೋದು? ಸಾರಿ ಮೇಡಮ್, ಸ್ವಿಚ್ ಆಫ್ ಆಗೋಗಿತ್ತು. ಹೌದು, ಹೇಳಿ ಮೇಡಮ್. ಆಯ್ತು. ಯಾರೋ ಸುಬ್ರಹ್ಮಣ್ಯ, ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ, ಏ ಶ್ರಾವಣಿ ನೀನಾ? ರಾಜಕುಮಾರಿ, ಈ ಕತ್ಲೆಲ್ಲೂ ಬೆಳೆದಿಂಗಳ ಚಂದ್ರನ ತರ ಕಾಣ್ತಾ ಇದ್ದೀನಿ ನಿನ್ ಮುಖ. ನೀನೇನು ಇಷ್ಟೊತ್ನಲ್ಲಿ? ನೀನೇನ್ ಇಷ್ಟೊತ್ತಲ್ಲಿ ಅಂದ್ರೆ ರಾಜ್ಕುಮಾರಿ ಮನೆಗೆ ಬರೋದೇ ದೊಡ್ಡ ವಿಷಯ. ಬಂದಿರೋಳ್ನ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಸ್ತಿದ್ದಲ್ಲ ಸುಬ್ರಹ್ಮಣ್ಯ. ನಿನ್ ನಡಿಮ ಒಳಗಡೆ, ಒಳಗ್ ಕೂತ್ಕೊಂಡು ಮಾತಾಡ್ಬೋದು. ಬಾ ಬಾ. ಆಹಾ, ಎಲ್ಲ ನಿನ್ ತಾಯಿ ಗುಣನೇ ಕಂದ. ಆ ಮಹಾತಾಯಿನೂ ಹೀಗೇ ಇದ್ರು. ಅಷ್ಟಲ್ದೆ ಹೇಳ್ತಾರ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ಆ ಹುಡುಗಿ ನೋಡ್ದಾಗೆಲ್ಲ ಮತ್ತೆ ಮತ್ತೆ ನೋಡ್ತಾನೆ ಇರ್ತಿರಲ್ಲ. ಮನೆಗ್ ಬಂದವ್ರನ್ನ ಬಾಮ ಕೂತ್ಕೊಮ್ಮ ಅಂತ ಕೂರ್ಸೋದಲ್ವೇನ್ರಿ? ಏನಿಲ್ಲ ಕಣೆ, ಯಜಮಾನಿ ಅಮ್ಮ ಒಳಗೆ ಬರ್ತಿದ್ದ ಹಾಗೆ ಬೆಳಗ್ಗೆ ಬಂತಲ್ಲ, ಅದ್ ನೋಡಿ ಸಂತೋಷ ಪಟ್ಟೆ. ಬಾಮ, ನೀನ್ ಕೂತ್ಕೋ. ಅಯ್ಯೋಯ್ಯೋ, ಪರವಾಗಿಲ್ಲ. ನೀವೆಲ್ಲರೂ ಕುತ್ಕೊಳ್ಳಿ ಮೊದಲು. ಕೂತ್ಕೋ. ಕೂತ್ಕಮ್ಮ, ಕೂತ್ಕೋ. ನೀನು ಆರಾಮ ಕೂತ್ಕಮ್ಮ. ದೊಡ್ಡ ಮನೆ ಮಗಳು, ಇಲ್ಲಿವರೆಗೂ ಬಂದಿರೋದೇ ಹೆಚ್ಚು. ನಮ್ದೆಲ್ಲ ಇದ್ದಿದ್ದೆ. ಲೇ, ಏನ್ರ ಮುಖ ನೋಡ್ತಿದ್ರಾ? ಹೋಗು, ಕಾಫಿಯನ್ನು ತಗೊಂಬಿ. ಹೋಗಿ ಹೋಗಿ ಹೋಗಿ. ಅಯ್ಯೋ, ನನ್ಗದೆಲ್ಲ ಏನೂ ಬೇಡ. ವರ, ನನ್ಗೊಂದು ಗ್ಲಾಸ್ ನೀರು ಕೊಟ್ಬಿಡು ಸಾಕು.
ತಗೊಳ್ಳಿ. ಮದ್ವೆ ಮನೆಯಲ್ಲಿ ನನ್ನಿಂದ ನಿಮ್ಮೆಲ್ರಿಗೂ ತುಂಬಾನೇ ಅವಮಾನ ಆಗಿದೆ. ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ, ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಆ ಮನೆ ಋಣ ನಮ್ಮ ಮೇಲಿದೆ. ಅಷ್ಟೇ ಅಲ್ಲ, ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಕೂಡ ಹೇಳಬೇಕು. ಥ್ಯಾಂಕ್ಸಾ? ಏನಕ್ಕಮ್ಮ? ಅಲ್ಲಿ ಅಷ್ಟೆಲ್ಲ ಅವಮಾನ ಆದ್ರೂ ನೀವು ಮತ್ತೆ ಇವನನ್ನ ಕೆಲ್ಸಕ್ಕೆ ಕಳ್ಸಿದ್ದೀರಲ್ಲ, ಅದಕ್ಕೆ. ಅಪ್ಪ ಸುಬ್ಬುನ ನಂಬೋ ಅಷ್ಟು ಇನ್ಯಾರನ್ನೂ ನಂಬಲ್ಲ. ಥ್ಯಾಂಕ್ಸ್ ಸುಬ್ಬು. ಮೇಡಮ್, ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರಾ? ಬನ್ನಿ ಫಸ್ಟು ಮನೆಗೆ ಡ್ರಾಪ್ ಮಾಡ್ತೀನಿ. ಅಲ್ಲ, ನಾನು ನಿನ್ನ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಅದಕ್ಕೆ. ಏ ಸುಬ್ಬು, ಏನೋ ಮಾತಾಡಬೇಕು ಅಂತಿದ್ದಾರಲ್ಲ, ಕರ್ಕೊಂಡೋಗೋ, ಮಾತಾಡ್ಕೊಂಬ. ಸರಿ ಮೇಡಮ್, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಡುರಾತ್ರಿ ಕುಡಿದು ಕಾರು ಓಡಿಸಿ ದಾಂಧಲೆ ನಡೆಸುತ್ತಿದ್ದ ಕೆಲವು ಶ್ರೀಮಂತ ಮಕ್ಕಳ ಬಂಧನ. ಪ್ರಿಯ ವೀಕ್ಷಕರೇ, ಯುಗಾದಿಯ ಹಿಂದಿನ ದಿನ ರಾತ್ರಿ ನಗರದ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರಲ್ಲಿ ಆತಂಕ ಹುಟ್ಟಿಸಿ ಅಡ್ಡಾದಿಡ್ಡಿಯಾಗಿ ಅತಿ ವೇಗದಿಂದ ವಾಹನ ಚಲಾಯಿಸುತ್ತಿದ್ದ ಕೆಲವು ಶ್ರೀಮಂತ ಮನೆಯ ಮಕ್ಕಳನ್ನು ನಗರ ಪೊಲೀಸರು ಬಂಧಿಸಿರುವ ಸುದ್ದಿ ತಡವಾಗಿ ವರದಿಯಾಗಿದೆ. ನೋಡಿ ಅದಕ್ಕೆ ಎಂತೆಂಥ ಹೆಣ್ಮಕ್ಳಿದ್ದಾರೆ ಈ ಸಿಟಿಲಿ. ಅರ್ಧ ರಾತ್ರಿಲಿ ಮಾನ ಮರ್ಯಾದೆ ಇಲ್ಲದೆ ಕುಡ್ಕೊಂಡು ಚೀರಾಡ್ಕೊಂಡು ಹೋಗ್ತಿದ್ರಂತೆ. ಕಾರ್ ಬೇರೆ ಜೋರಾಗಿ ಓಡಿಸ್ತಿದ್ರಂತೆ. ಇವ್ರ ಶೋಕಿಗೆ ರಸ್ತೆಲಿರೋರೆಲ್ಲ ಬಲಿಯಾಗ್ಬೇಕಾ? ಹೌದು ಚಿಕ್ಕಪ್ಪ, ನೋಡಿ ಎಲ್ಲ ನನ್ನ ನಿಧಿ ಜೋರೆ. ನೋಡಬಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ಮ ನಿಧಿ ಎಷ್ಟು ಡೀಸೆಂಟಾಗಿ ಸಂಸ್ಕಾರದಿಂದ ಬೆಳೆದಿದ್ದಾಳೆ. ಈ ಮನೆ ಘನತೆಗೆ ಒಂದೇ ಒಂದಿನ ಧಕ್ಕೆ ಆಗೋ ಹಾಗೆ ನಡ್ಕೊಂಡಿಲ್ಲ. ಮತ್ತೆ ಯಾರ ತಂಗಿ ಹೇಳಿ ಹೇಳೋ? ನಿಧಿ, ನ್ಯೂಸ್ ನೋಡಿದ್ಯಾ? ಹ್ಞೂ ಡ್ಯಾಡ್, ಏನ್ ಹುಡುಗರು ಏನೋ, ಇಂಥ ಫ್ರೆಂಡ್ಸ್ ನನಗಂತೂ ಇಲ್ಲಪ್ಪ. ನಾ ಇಂಥ ಹುಡುಗರನ್ನ ಹತ್ರನೂ ಸೇರ್ಸಲ್ಲ. ಏನ್ ಮಾಡ್ತಿದ್ಯಾ ಮಾಮ್? ಏನ್ ಮಾಡ್ತಿದ್ದೀನ? ನಿನ್ನ ಇನ್ನೂ ಬದುಕಕ್ ಬಿಟ್ಟಿದ್ದೀನಲ್ಲ, ಅದೇ ನಿನ್ನ ಅದೃಷ್ಟ. ಎಷ್ಟು ಧೈರ್ಯ ಅಂತ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನನ್ನ ಮಗಳ ನೀನು. ಈ ಮನೆ ಘನತೆ ಗೌರವ ಎಲ್ಲ ಹಾಳು ಮಾಡ್ತಿದ್ಯಾ. ಸೆನ್ಸ್ ಇದೆಯಾ ನಿನ್ಗೆ? ಒಂಚೂರು ಮಿಸ್ ಆಗಿದ್ರೆ ಆ ಗುಂಪಲ್ಲಿ ನೀನು ಇರ್ಬೇಕಿತ್ತು. ಆ ತುಳಸಿ ಅವಳ ಮಗ ನಿನ್ನನ್ನ ಸೇವ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮಾಮ್, ನಾನು ಅಲ್ಲಿಗೆ ಹೋಗೇ ಇರ್ಲಿಲ್ಲ. ಮತ್ತೆ ಅವ್ರ ನಿನ್ನ ಹತ್ರ ಕತೆ ಹೇಳಿದ್ದಾರೆ. ಅವ್ರು ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಮನೇಲಿ ಓದ್ಕೋತಿದ್ದೆ. ನೀನು ಯಾವ ಅವಸ್ಥೆಯಲ್ಲಿ ಮನೆಗೆ ಬಂದೆ ಅಂತ ನಾನೇ ನೋಡಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು? ಈ ಶಾರ್ವರಿ ಹತ್ರನೇ ಸುಳ್ಳು ಹೇಳುವಷ್ಟು ಹೆಚ್ಕೊಂಡಿದ್ಯಾ ನೀನು? ಮೊಹಮ್ಮದ್, ಆಕ್ಚುಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಶಟ್ ಅಪ್. ಇನ್ನೊಂದು ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ನೀನೆಲ್ಲೂ ಹೊರಗೆ ಹೋಗ್ಕೂಡ್ದು. ಎಲ್ಲ ಬಿಟ್ಟು ಆ ತುಳಸಿ ಮುಂದೆ ನನ್ನ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಅವಳೇನೋ ದೊಡ್ಡ ಸಹಾಯ ಮಾಡೋ ಥರ ಮಗನ ಜೊತೆ ಬಂದು ನನಗೆ ಬುದ್ಧಿವಾದ ಹೇಳ್ತಿದ್ರೆ ನನಗೆಷ್ಟು ಶೇಮ್ ಆಯ್ತು ಗೊತ್ತಾ? ಅವ್ರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲೇ. ಇದು ಯಾವತ್ತೂ ರಿಪೀಟ್ ಆಗಬಾರ್ದು. ಆದ್ರೆ ಕೊಂದು ಬಿಡ್ತೀನಿ, ಹುಷಾರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.